ತಾವೆಲ್ಲರೂ ಗೆದ್ದಿದ್ದೀರಿ, ಎಲ್ಲರೂ ಅದ್ಭುತವಾಗಿ ಆಡಿದ್ದೀರಾ. ಈ ಎರಡು ಕೈ ಮಾತ್ರ ಅಲ್ಲ, ನನಗೆ ಒಂದು ಕೆಪಾಸಿಟಿ ಇದ್ದರೆ ಎರಡು ಕೈಲಿ ನಿಮ್ಮೆಲ್ಲರ ಕೈಲೂ ಎತ್ಕೊಂಡು ಒಂದೇ ಸಲ ಕೈ ಎತ್ತುತ್ತೀನಿ ನಾನು. ಥ್ಯಾಂಕ್ ಯು ಆಲ್ ಒನ್ಸ್ ಅಗೇನ್. ಆಲ್ರೈಟ್, ಎಲ್ಲ ಕೈಗಳು ಸೇರಿದ್ರೇ ಸೊ ನಿಮ್ಮಿಬ್ಬರಲ್ಲಿ ಕೂಡ ಇವತ್ತು ಒಬ್ಬರು ಕೈ ಮಾತ್ರ ಮೇಲೆ ಹೋಗುತ್ತೆ. ಹಾಗಂತ ಈ ಕ್ಷಣನೂ ನೋಡಿ, ಉದಾಹರಣೆ ಹೇಳಬೇಕು ಅಂದರೆ ಅಲ್ಲಿ ಕೂತಿರೋರಲ್ಲಿ ಅಷ್ಟು ಕಂಟೆಸ್ಟೆಂಟ್ಸು ಆಸೆ ಪಟ್ಟಿದ್ದಿದೆ ತಾನೇ ಈ ಇಬ್ಬರಲ್ಲಿ ಒಬ್ಬರಾಗಿರ್ಬೇಕು ಅಂತ. ಕರೆಕ್ಟ್. ಸೊ ಅದರಲ್ಲೂ ಕೂಡ ಗೆದ್ದಿದ್ದೀರ ಅಂತ ಹೇಳ್ತಾನೆ. ಲೆಟ್ ಅಸ್ ಪ್ರೊಸೀಡ್. ಸೊ ನನ್ನ ಪ್ರೀತಿಯ ಕನ್ನಡದ ಕುಟುಂಬದ ವೀಕ್ಷಕರೇ, ನಿಮ್ಮ ಸಹಕಾರದಿಂದ ಇಷ್ಟು ದೂರ ಬಂದಿದ್ದೀವಿ. ಇದು ಬಿಗ್ ಬಾಸ್ ಸೀಸನ್ 6ನ ಕೊನೆಯ ದಿನ, ಕೊನೆಯ ಕ್ಷಣಗಳು. ಪ್ರತಿ ಕತೆ ಪ್ರಾರಂಭ ಆಗದೆ ಅಂತ್ಯಗೊಳ್ಳಕ್ಕೆನ ಹಾಗೆ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗಿದ್ದೆ ಈ ಕ್ಷಣಕ್ಕೋಸ್ಕರ ಇಲ್ಲಿ ಎಂಡ್ ಆಗುತ್ತೆ ಅಂತ ಹೇಳ್ತಾ, ಬಿಗ್ ಬಾಸ್ ಸೀಸನ್ 6ನ ವಿನ್ನರ್ನ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಒಂದು ವಿಚಾರನ ಹೇಳ್ತೀನಿ. ಒಬ್ರು ಗೆಲ್ತಾರೆ, ಅದು ಗುರಿ. ಟ್ರೋಫಿ ಎತ್ತೋದು, ದುಡ್ಡು ಗೆಲ್ಲೋದು ಒಂದು ಗುರಿ. ಆದರೆ ಆ ಗುರಿಯ ಕಾರಣದಿಂದ ಪ್ರಯಾಣನ ನಾವು ಯಾವತ್ತೂ ಮರಿಬಾರ್ದು. ನೆವರ್ ಫರ್ಗೆಟ್ ದಟ್ ಜರ್ನಿ. ಮರಿಬೇಡಿ, ಪ್ರತಿಯೊಬ್ಬರು ಪ್ರಪಂಚದಿಂದ ಖಾಲಿ ಕೈಯಲ್ಲೇ ಹೋಗಿರೋದು. ನಾವು ಅಷ್ಟೇ, ನೀವು ಅಷ್ಟೇ. ಬಟ್ ಈ ಥರ ಒಂದಿಷ್ಟು ಕೈಗಳನ್ನು ಸಂಪಾದಿಸಿದೆ, ಯಾಕಂದ್ರೆ ನಿಮ್ಮ ಕೊನೆ ದಿನಗಳಲ್ಲಿ ಈ ಕೈಗಳೇ ನಿಮ್ಗೆ ಎತ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ, ಈಗ ಬಿಗ್ ಬಾಸ್ ಸೀಸನ್ 6 winner is Shashi. Thank you everyone. ಶಶಿ ಅವರು ಮಾತಾಡೋಕ್ಕಿಂತ ಮುಂಚೆ ನವೀನ್ ಅವರೇ, ಟಫ್ ಲಕ್, ಬ್ಯಾಡ್ ಲಕ್, ಬಟ್ ಸೂಪರ್ ಪ್ಲೇಡ್, ಅಂಡ್ ಐ ಥಿಂಕ್ ವಿ ಶುಡ್ ಆಲ್ ಕ್ಲಾಪ್ ಫಾರ್ ನವೀನ್. ವಂಡರ್ಫುಲ್, 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 ಅಂಡ್ ಸಿಂಪ್ಲಿ ವಂಡರ್ಫುಲ್. Thank you so much. ನಾವು ಯಾವತ್ತೂ ನನ್ನ ಕಡೆಯಿಂದ, ನಾನು ಎಷ್ಟೋ ಸೀಸನ್ ಮಾಡ್ಕೊಂಡ್ಬಂದಿದ್ದೀನಿ, ಈ ಸಲನೂ ಅಷ್ಟೇ ಬಿಗ್ ಬಾಸ್ ಕಡೆಯಿಂದ ಶಶಿ ಅವರಿಗೆ ಹೋದರೆ ನನ್ನ ರಪ್ಪಿಗೆ ನನ್ನ ಕಡೆಯಿಂದ ಬಹುಮಾನ ಹೋಗುತ್ತೆ. ಓಕೆ, ಸೊ ಎಸ್ ನವೀನ್ ಸರ್, ನಿಮ್ಮಿಂದ ಪ್ರಾರಂಭ ಮಾಡೋಣ. ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಆಲ್ಮೋಸ್ಟ್ ಎಲ್ಲ ಹೇಳ್ಬಿಟ್ಟಿದ್ದೀವಿ, ಬಟ್ ನಾನು ಮನೇಲೇ ಹೇಳಿದೆ ನಾನು ಗೆದ್ದಿದ್ದೀನಿ ಅಂತ. ನಿಮ್ಮಿಂದ ಚಪ್ಪಾಳೆ ತಗೊಂಡು ನಾನು ಗೆದ್ದಿದ್ದೀನಿ ಅಂತ ಹೇಳಿದೆ. ನನಗೆ ಆ ಸಾರ್ಥಕತೆ ಇದೆ. ಇಲ್ಲಿ ತನಕ ಬಂದಿದ್ದೀನಿ ಅಂದರೆ ಜನಗಳ ಮನಸ್ಸನ್ನ ನಾನು ಗೆದ್ದಿದ್ದೀನಿ. ಇವತ್ತಿಂದ ನನಗೆ ದೊಡ್ಡ ಜವಾಬ್ದಾರಿ ಇದೆ. ಗೆದ್ದಿದ್ದಕ್ಕೆ ಒಂದು ದೊಡ್ಡ ಜನಪ್ರಿಯತೆ ಅಂತೂ ಸಿಕ್ಕಿರುತ್ತೆ. ಆ ಜನಪ್ರಿಯತೆನ ಬರೀ ಫೋಟೋಸೋ ಅಥವಾ ಆಡಂಬರಕ್ಕೋ ಉಪಯೋಗಿಸ್ಕೊಳ್ಳದೆ, ನನ್ನ ಮ್ಯೂಸಿಕ್ ಜರ್ನಿ ಏನಿದೆ, ಆ ಜವಾಬ್ದಾರಿ ಏನಿದೆ, ಜನಗಳಿಗೆ ನನ್ನ ಕಡೆಯಿಂದ ಟೈಮ್ ವೇಸ್ಟ್ ಮಾಡಿದೆ. ಮನೋರಂಜನೆ ಆಗಲಿ, ಹಾಡುಗಳಾಗಲಿ, ಮ್ಯೂಸಿಕ್ ಆಗಲಿ, ನಾನು ಟೈಮ್ನ ವೇಸ್ಟ್ ಮಾಡಿದೆ. ಇಲ್ಲಿ ತನಕ ನನ್ನನ್ನು ನಂಬಿ ಏನು ಕರ್ಕೊಂಡು ಬಂದಿದ್ದಾರೆ ಅವ್ರ ನಂಬಿಕೆನ ಉಳಿಸ್ಕೊತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಒಂದು ಆಸೆ ಹೇಳಿದ್ರಿ ನವೀನ್ ಅವರೇ, ಅದೇ ಹೇಳಿದ್ದು. ನನಗೆ ಹಣ ಬಂದರೆ ಏನು ಮಾಡ್ತೀನಿ ಅಂದಾಗ ಅವ್ರು ಹೇಳಿದ್ರು, ನಾನೊಂದು ಸ್ಟುಡಿಯೋ ಕಟ್ತೀನಿ, ಸ್ಟುಡಿಯೋ ಮಾಡಬೇಕು ಅಂತ ಆಸೆ ಪಡ್ತೀನಿ. ಅಂದರೆ ಖಂಡಿತವಾಗ್ಲೂ ನೀವು ಆ ಸ್ಟುಡಿಯೋ ಮಾಡೋಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇರುತ್ತೆ. ಒಳ್ಳೆ ನಮ್ಮ ಚಿತ್ರರಂಗಕ್ಕೆ ಒಂದು ಹೆಮ್ಮೆಯಾದಂಥ ಒಬ್ಬ ಸಂಗೀತ ನಿರ್ದೇಶಕ
ನಿರ್ದೇಶಕ ಗಾಯಕ ಆಗಿ ನೀವು ನಿಂತ್ಕೊಳ್ಳಿ. ಅದಕ್ಕೆ ಸಂಪೂರ್ಣವಾಗಿ ನಾನು ನನ್ನ ಫ್ಯಾಮಿಲಿ ಇಲ್ಲೇ ಇದೆ. ವಿ ಆರ್ ಆಲ್ವೇಸ್ ವಿತ್ ಯು. ಆ್ಯಂಡ್ ಸ್ಟುಡಿಯೋ ಆಗಿಲ್ಲ ಅಂತ ಅಂದ್ಕೊಳ್ಳೇಬೇಡಿ, ಫಸ್ಟ್ ಕ್ಲಾಸ್ ಸ್ಟುಡಿಯೋ ಆಗುತ್ತೆ. ಶಶಿ ಸಾಹೇಬ್ ಹೇಳ್ರಿ, ಇವರು ಹೇಳ್ಕೊಂಡು ಗಿಡ ಇಟ್ಟಿನೇ ಮರ ಮಾಡ್ಕೊಂಡ್ಬಿಟ್ರು. ಹೆಂಗೆ ಶಶಿ ಅವರೇ ಹೇಳಿ, ವಿವರಣೆ ಕೊಡಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಸರ್. God bless you, really. Well deserving. Yes, sir. I still can't believe ನನಗೆ ಅಲ್ಲಿ ನಂದೇ ಇಮೇಜ್ ಇದೆ ಅಂತ ನಾನು ಝೋನ್ ಔಟ್ ಆಗಿದ್ದೀನಿ. ನನಗೆ ಗೊತ್ತಾಗ್ತಿಲ್ಲ ಏನು ಮಾತಾಡ್ತಿದ್ದೀನಿ ಅಂತ. ಇದು ನಂದು ಒಬ್ಬಂದೇ ಗೆಲುವು ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ. ನಾನು ಅವಾಗಲೇ ಹೇಳಿದೆ, ಇಟ್ಸ್ ಎ ಸ್ಟಡಿ ಆಫ್ ಹ್ಯೂಮನ್ ಬಿಹೇವಿಯರ್. ವ್ಯಕ್ತಿಯ ವ್ಯಕ್ತಿತ್ವ ಏನು ಅಂತ ಹೊರಗೆ ಬರುತ್ತೆ. ಖಂಡಿತವಾಗ್ಲೂ ನಾನು ಒಬ್ಬನೇ ಮನೇಲಿ ಇದ್ದಿದ್ರೆ ನನ್ನ ವ್ಯಕ್ತಿತ್ವ ಹೊರಗಡೆ ಬರ್ತಿರ್ಲಿಲ್ಲ. ಅಲ್ಲಿ ಪ್ರತಿಯೊಬ್ಬರು, ಅಲ್ಲಿ ರೀಮಾಯಿಂದ ಹಿಡಿದು ಇಲ್ಲಿ ಜೀವಿತವರೆಗೂ ಪ್ರತಿಯೊಬ್ಬರದು ಈ ಸಕ್ಸಸ್, ಇನ್ಕ್ಲೂಡಿಂಗ್ ನವೀನ್ಸ್. ಅವರಲ್ಲಿ ಬಂದು ಯಾವುದೋ ಒಂದು ಮೂಮೆಂಟಲ್ಲಿ ನನ್ನ ಕೋಪ ಹೊರಗಾಗ್ತದೆ ಅಂದರೆ ಇಟ್ಸ್ ಎನ್ ರಿಯಾಕ್ಷನ್ ಫಾರ್ ಅನ್ ಆ್ಯಕ್ಷನ್. ಸೊ ಅದು ಆಗಿರೋದಕ್ಕೆ ನಾನು ಏನು ಅಂತ ಗೊತ್ತಾಗಿರೋದು. ಸೊ ನಾನು ಈ ಗೆಲುವನ್ನ ಎಲ್ಲ ಕಂಟೆಸ್ಟೆಂಟ್ಸ್ಗೂ ಡೆಡಿಕೇಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಕಂಟೆಸ್ಟೆಂಟ್ಸ್ ಆ್ಯಂಡ್ ಸುದೀಪ್ ಸರ್, ಪ್ರತಿಯೊಬ್ಬರಿಗೂ, ಹಾಗೂ ಪರಮ್ ಸರ್ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಇದು ನನ್ನ ಒಬ್ಬಂದೇ ಗೆಲ್ಲುವಲ್ಲ, ನೀವೆಲ್ಲ ಸೇರಿ ನನ್ನನ್ನು ಗೆಲ್ಲಿಸಿದ್ದೀರಾ. ಸೊ ನೀವು ನಿಮ್ಮ ಒಂದು ಸಹಾಯದಿಂದ, ಜನರ ಒಂದು ಸಹಾಯದಿಂದ, ಸುದೀಪ್ ಸರ್ಸ್ ಕರೆಕ್ಷನ್ಸಿಂದ ನಾನು ಇವತ್ತು ಗೆದ್ದಿದ್ದೀನಿ. ಇಟ್ ಈಸ್ ನಾಟ್ ಮೈನ್, ಇಟ್ ಈಸ್ ಎವ್ರಿಬಡೀಸ್. ಆ್ಯಂಡ್ ನಾನು ಒಬ್ಬ ಕಾಮನ್ ಮ್ಯಾನ್ ಆಗಿ ಬಂದೆ, ಬಟ್ ನಾನು ಯಾವತ್ತೂ ಅದನ್ನು ಕಾಮನ್ ಮ್ಯಾನ್ ಅಂತ ಇದುವರೆಗೂ ಮನೇಲಿ ಒಂದು ಸಾರಿ ಬಳಸಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನೊಬ್ಬ ಒಂದು ಯಂಗ್ ಫಾರ್ಮರ್ ಆಗಿ ಬಂದೆ. ಸೊ ವಾಟ್ ಎವರ್ ದ ಮನಿ ಆರ್ ಈ ಬಂದಿರೋ ದುಡ್ಡನ್ನ, ಇದೊಂದೇ ದುಡ್ಡಲ್ಲ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ 50 lakhs, ವಾಟ್ ಎವರ್ ನಾನು ಇಷ್ಟು ದಿನ ಮನೇಲಿ ಏನಿದ್ದೆ ನನಗಂತ ಸ್ವಲ್ಪ ದುಡ್ಡು ಕೊಡ್ತಾರೆ, ಅದನ್ನೆಲ್ಲದಕ್ಕೂ ಸೇರಿಸಿ ನಾನು ಬೇರೆಯವ್ರಿಗೆ ಕೊಡ್ತೀನಿ ಅಂತ ಹೇಳೋದಿಲ್ಲ. ಬಿಕಾಸ್ ನಾವು ಒಂದು ಸಾರಿ ಹಣ ಕೊಟ್ಟರೆ ಇಟ್ ವಿಲ್ ಬಿ ಎ ಸಿಂಗಲ್ ಯೂಸ್. ಇದನ್ನೆಲ್ಲನೂ ನಾನು ಐ ವಿಲ್ ಯೂಸ್ ಇಟ್ ಫಾರ್ ನನಗೆ ಗೊತ್ತಿರೋ ಒಂದು ಟೆಕ್ನಾಲಜಿ ರೀಚ್ನ ಯುವಕರಿಗೆ ತಲುಪೋಕ್ಕೆ ಎಷ್ಟು ಆಗುತ್ತೋ ಆ ಹಣವನ್ನೆಲ್ಲ ನಾನು ಅದಕ್ಕೆ ಉಪಯೋಗ ಮಾಡ್ತೀನಿ. ಯಾವುದನ್ನು ನಾನು ನಾಟ್ ಇವನ್ ಸಿಂಗಲ್ ರುಪಿ ನಾನು ಇಲ್ಲಿ ಉಳ್ಕೊಂಡು 100 ದಿನ ಜರ್ನಿಯಲ್ಲಿ ಕೊಟ್ಟಿರೋ ದುಡ್ಡನ್ನು ನಾನು ಉಪಯೋಗಿಸ್ಕೊಳ್ಳ. ಐ ಆಮ್ ನಾಟ್ ಎ ಸೂಪರ್ ರಿಚ್ ಬಿಗ್ ಶಾರ್ಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಂದು. ಐ ನೋ ವಾಟ್ 50 lakhs ಮೀನ್ಸ್. ಬಟ್ ಆದರೂ ಯಾಕಂದರೆ ನಾನು ಏನೂ ಇಲ್ಲದೆ, ಅಂದರೆ ಒಂದು 450 ಫಾಲೋವರ್ಸ್ ಇದ್ದರು ನನಗೆ ಇನ್ಸ್ಟಾಗ್ರಾಮಲ್ಲಿ, 1200 ಜನ ಫ್ರೆಂಡ್ಸ್ ಇದ್ದರು ಫೇಸ್ಬುಕ್ಕಲ್ಲಿ. ಅಲ್ಲಿಂದ ಈ ಸ್ಟೇಜ್ಗೆ ಇಷ್ಟೊಂದು ದೊಡ್ಡ ಹಣ ನಾನು ಯಾವತ್ತೂ ನೋಡಿಲ್ಲ. ನನ್ನ ರಿಸರ್ಚಲ್ಲಿ ಒಂದು ಪಾಯಿಂಟ್ ಇದೆ, ಟೆಕ್ನಾಲಜಿ ರೀಚ್ ಆಗದೆ ಇರೋ ಕಾರಣಕ್ಕೆ ಎಲ್ಲೋ ಒಂದು ಕಡೆ ರೈತರು ಎಡುತ್ತಿರ್ತಾರೆ ಈಲ್ಡ್ ತಗೊಳ್ಳೋ ಮಟ್ಟದಲ್ಲಿ. ಸೊ ಹಂಗಾಗ್ಬಿಟ್ಟು ಆ ಟೆಕ್ನಾಲಜಿ ರೀಚ್ ಆಗೋಕ್ಕೆ ಅನ್ಎಂಪ್ಲಾಯ್ಡ್ ಯೂತ್ಸ್ನ ಅಗ್ರಿಕಲ್ಚರ್ ಮತ್ತು ಫಾರ್ಮಿಂಗ್ ಬಗ್ಗೆ ಎಜುಕೇಟ್ ಮಾಡೋಕ್ಕೆ ಈ ಎಲ್ಲ ಮೊತ್ತವನ್ನು ಉಪಯೋಗಿಸ್ಕೊತೀನಿ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಒಳಕ್ಕಿಂತ ಮುಂಚೆ ನಾನು ವೀಕ್ಷಕರಲ್ಲಿ ಒಂದೇ ಒಂದು ಕಲರ್ಸ್ ಕಡೆಯಿಂದ ನಾವು ಹೇಳಲೇಬೇಕು. ಬಿಗ್ ಬಾಸ್ ವೇದಿಕೆ ಕಡೆಯಿಂದ 6 ಸೀಸನ್ನಿಂದ ನೋಡ್ಕೊಂಡು ಬಂದಿದ್ದೀರಾ. 6 ಸೀಸನಲ್ಲೂ ವಿನ್ನರ್ಸ್ ನೋಡಿದ್ದೀರಾ. 6 ಸೀಸನ್ನಿಂದಲೂ ನಾವು ಸ್ಪೆಕ್ಯುಲೇಷನ್ಸು, ಕಾನ್ಸ್ಪಿರಸಿಸು ಇದರೆಲ್ಲದಕ್ಕೂ ಈಡಾಗಿದ್ದೀವಿ, ಕೇಳಿನೂ ಆಗಿದೆ. ಬಟ್ ಈ ವೇದಿಕೆ ಎಷ್ಟು ಅದ್ಭುತ ಅಂದರೆ ಪ್ರತಿ ಸಲ ಎಲ್ಲರಿಗೂ ಸರ್ಪ್ರೈಸ್ ಮಾಡಿದೆ. ಅವರು ಆ ಕಂಟೆಸ್ಟೆಂಟ್ಸ್ಗಳಿಗೆ ವೋಟ್ ಹಾಕಿ ಆ್ಯಕ್ಚುಲಿ ಕಾಪಾಡೋದು ನೀವು ಮಾತ್ರ. ಇದು ನಮ್ಮ ಕೈಯಲ್ಲಿ ಇಲ್ಲ. ಫಸ್ಟ್ ವೀಕಿಂದ ಹಿಡಿದು ಇಲ್ಲಿವರೆಗೂ ವೋಟ್ ಮಾಡಿರುವಂಥ ಪ್ರತಿ ಒಬ್ಬರಿಗೂ ಬಿಗ್ ಬಾಸ್ ವೇದಿಕೆ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾ, ಓಕೆ. ಆ್ಯಂಡ್ ಒಂದು ಮುಖ್ಯವಾದದನ್ನು ಹೇಳಿ ಫಿನಿಷ್ ಮಾಡ್ತೀನಿ. ಎಂಡಮೋಲ್ ಶೈನ್ ಇಂಡಿಯಾ, ಇದರಿಂದ ಪ್ರೊಡ್ಯೂಸ್ ಆಗುವಂಥ ಒಂದು ಅದ್ಭುತವಾದಂಥ ಸುಂದರವಾದಂಥ ಶೋ ಬಿಗ್ ಬಾಸ್. ಎಂಡಮೋಲ್ಗೆ ಧನ್ಯವಾದಗಳನ್ನು ಹೇಳ್ತಾ, ಆ್ಯಂಡ್ ಇನ್ನೊಂದು 4 ಹೆಸರುಗಳನ್ನು ನಾನು ಈ ಧನ್ಯವಾದದ ಲಿಸ್ಟಲ್ಲಿ ತಗೊಳ್ಳಲೇಬೇಕು. ಆ ಹೆಸರುಗಳಲ್ಲಿ ವೈಷ್ಣವಿ ಅವರು, ಪ್ರಶಾಂತ್ ಬೆಳಗಟ್ಟಿ ಅವರು, ಶಿಲ್ಪಾ ಅವರು, ಆ್ಯಂಡ್ ಎಂಡಮಾಲ್ ಕಡೆಯಿಂದ ಕ್ರಿಯೇಟಿವ್ ಹೆಡ್ ಆಗಿರುವಂಥ ಅರ್ಜುನ್ ಮೆನನ್ ಅವರು, ಆ್ಯಂಡ್ ಪ್ರೊಡಕ್ಷನ್ ಹೆಡ್ ಆಗಿರೋ ಗೋಪಾಲ್ ಅವರು, ಅರುಣ್ ಅವರು, ಇವರೆಲ್ಲರೂ 100 ದಿನಗಳ ಕಾಲ ಚಾರ್ಜದಲ್ಲಿ ತಾವೆಲ್ಲ ಒಳಗಡೆ ಬಂದಿ ಆಗಿದ್ದಾರೆ, ಹೊರಗಡೆ ಬಂದಿ ಆಗಿ ಅವರೆಲ್ಲ ಕೆಲಸ ಮಾಡಿದ್ದಾರೆ. ಸೊ ಆ್ಯಂಡ್ ಅಫ್ಕೋರ್ಸ್ ಮೂಟ್ ಆ್ಯಂಡ್ ಆಲ್ ದ ಸ್ಪಾನ್ಸರ್ಸ್, ಬ್ಯೂಟಿಫುಲ್ ಸ್ಪಾನ್ಸರ್ಸ್ ಫಾರ್ ಬೀಯಿಂಗ್ ವಿತ್ ಅಸ್.
It's such a wonderful journey, sir. All of you gentlemen, thank you so much, thank you so much, sir. Thank you so much. ಈಗ ಟ್ರೋಫಿ ಹಾಗೂ ದುಡ್ಡನ್ನು ಕೊಡೋ ಟೈಮ್. ಆದರೆ ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಎಲ್ಲ ಕಂಟೆಸ್ಟೆಂಟ್ಸು ಪ್ಲೀಸ್ ಬಂದು ಒಂದು ಹಿಂದೆಗಡೆ ನಮ್ಮ ಹಿಂದೆ ಒಂದು ಲೈನ್ ಫಾರ್ಮ್ ಮಾಡಿದ್ರೆ ಇಟ್ ವಿಲ್ ಬಿ ಎ ಬ್ಯೂಟಿಫುಲ್ ಸೈಟ್. ಗೆಲುವು ಅನ್ನೋದು ಕೆಲ ಟೈಮ್ ಭಾಳ ಅನ್ಫೇರ್. ಗೆದ್ದವನು ಎಲ್ಲದನ್ನು ತೊಗೊಂಡು ಹೋಗ್ತಾನೆ, ಅದು ಸರಿ ಕೂಡ. ಯಾಕಂದರೆ ಹಾಗಿದ್ರೇ ಜೀವನ, ಹಾಗಿರೋದೇ ಜೀವನ. ಸೊ ಇವತ್ತು ಶಶಿ ಅವರಿಗೆ ಇವತ್ತು ಟ್ರೋಫಿನೂ ಹೋಗುತ್ತೆ, ದುಡ್ಡು ಹೋಗುತ್ತೆ. ಆದರೆ ಉಳಿದವರು ಇಲ್ಲಿರುವಂಥ ಎಲ್ಲ ಸುಂದರವಾದ ಕಂಟೆಸ್ಟೆಂಟ್ಸ್ಗೆ ಗೌರವ, ಆ ಗೌರವದಲ್ಲಿ ಪಾಲು ಇದ್ದೇವೆ ಅಂತ ಹೇಳ್ತಾ ಟ್ರೋಫಿ ಹಾಗೂ ದುಡ್ಡು ಶಶಿ ಅವರ ಪಾಲಿಗೆ ನಮಗೆ ಅದನ್ನು ತಗೊಂಡು ಶಶಿ ಸರ್. ಲೈಫ್ಗೆ ಅರ್ಥ ಉಂಟು. ಎಲ್ಲ ಆಟದಲ್ಲೂ ಸೋಲು ಗೆಲುವು ಇದ್ದಿದ್ದೆ. ಒಬ್ರು ಗೆಲ್ಲಬೇಕು ಅಂದರೆ ಒಬ್ರು ಸೋಲ್ಲೇಬೇಕು. ಆದರೆ ಬಿಗ್ ಬಾಸ್ ಅನ್ನೋ ಆಟ ಏನಿದೆ ಇದೇ ಬೇರೆ ಥರ. ಅಲ್ಲಿ ಕೂಡ ಒಬ್ಬರೇ ಗೆಲ್ಲೋದು. ಆದರೆ ನೋಡಿ, ಅಲ್ಲಿಂದ ಅಲ್ಲಿವರೆಗೂ ಯಾರೂ ಸೋತಿಲ್ಲ. ಹಾಗೆ ಇವತ್ತು ಕೂಡ ಒಬ್ಬರು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿರ್ಬೋದು, ಆದರೆ ಗೆದ್ದಿರೋದು ಎಂಟೈರ್ ಟೀಮ್. ಶುರು ಮಾಡೋದಷ್ಟೇ ನಮ್ಮ ಕೈಯಲ್ಲಿದೆ, ಮುಕ್ತಾಯ ಆದಷ್ಟು ಕದೆ ಆಗುತ್ತೆ. ಈ 100 ದಿನಗಳ ಮಧುರ ಸೀಸನ್ ಇವತ್ತು ಇಲ್ಲಿ ಈ ಕ್ಷಣ ಮುಗಿತಾ ಇದೆ. ಈಗಾಗಲೇ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಮುಂದಿನ ಶನಿವಾರ ನಾನು ಏನು ಮಾಡಬೇಕು ನನಗೆ ಗೊತ್ತಿಲ್ಲ. ಈ ಸೀಸನ್ನಿನ ಎಲ್ಲ ಪಾತ್ರಗಳು ನಮ್ಮ ಕನಸಿನಲ್ಲಿ, ನಮ್ಮೆಲ್ಲರ ಮನಸ್ಸಿನಲ್ಲಿ ಮುಂದುವರಿಲಿ. ಕನಸಲ್ಲೆಲ್ಲ ಬಂದು ಕಾಡಲಿ. ಯಾಕಂದರೆ ಸುಂದರವಾದ ಕಾಟ ಇದು. ಒಳ್ಳೆಯದಾಗಿ ಚೆನ್ನಾಗಿರಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ, ಇದು ಬಿಗ್ ಬಾಸ್ ಫಿನಾಲೆ ಸೀಸನ್ 6ನ ಫಿನಾಲೆ. Co-powered by Vaseline, McDonald's, NTR, Polycab, special partners Navista, Coffee, India, Gate, Classic Basmati Rice, Fog and Hershey's Kisses ಅಂತ ಹೇಳ್ತಾರೆ. ಎಪಿಸೋಡ್ ಒಂದೇ ಅಲ್ಲ, ಇಡೀ ಸೀಸನನ್ನು ವಾಪಸ್ಸು ತಿರುಗಿ ಊಟಲ್ಲಿ ನೋಡಿ ಅಂತ ಹೇಳ್ತಾರೆ. ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಸೀಸನ್ 6ಇಂದ ವಿದಾಯ ಹೇಳ್ತಾರೆ. ಕೊನೆ ಸಲ ಮತ್ತೆ ಇವತ್ತು ಗುಡ್ ನೈಟ್ ಹೇಳ್ತಾರೆ. ನಾನು ನಿಮ್ಮ ಪ್ರೀತಿಯ ಶಿಕ್ಷ ಸುದೀಪ ಪೈಲ್ವಾನ ವಾಪಸ್ಸು ಸೀಸನ್ 7 ಜೊತೆಗೆ ವಾಪಸ್ ಬರ್ತೀನಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಸಿಕ್ಕಾಪಟ್ಟೆ ವರ್ಷಾನುಗಟ್ಟಲೆಗಳಿಂದ ಪ್ರೀತಿ ಕೊಡ್ತಾ ಇದ್ದೀರ. ನನಗೆ ಆಶೀರ್ವಾದ ಅಂತೂ ಸಿಕ್ಕಾಪಟ್ಟೆ ಕೊಟ್ಟಿದ್ದೀರಿ. ಎಲ್ಲೋ ಅಲ್ಪ ಸ್ವಲ್ಪ ನನಗೂ ಈ ವೇದಿಕೆ ಕಡೆಯಿಂದ ಅಕಸ್ಮಾತ್ ನನ್ನ ಮಾತುಗಳಿಂದ ಯಾರಿಗಾದ್ರೂ ನೋವಾಗಿದ್ರೆ ಕ್ಷಮಿಸಿ ಅಂತ ಹೇಳ್ತಾರೆ. ಲವ್ ಯು, ಗುಡ್ ನೈಟ್ ಆ್ಯಂಡ್ ಸಿ ಯು ಸೂನ್. ಶುಭರಾತ್ರಿ. ಜೀವಂತಗಿದ್ದರೆ ಅವರಿಗೆ ಹಾಕ್ಕೊಟ್ರು ಪ್ರೀತಿಲಿ ಡೌಟು, ದೋಸ್ತಿಲ್ ಫೈಟು, ಇಂಥದ್ದು ಐತೆ 108. ನೆಮ್ಮದಿ ಅನ್ನೋದು ಹೊಂಟೋದ ಮ್ಯಾಲ ಲೈಫ್ಗೆ ಅರ್ಥ ಉಂಟು. ಹೊರಗಡೆಯಿಂದ ಅರಮನೆ, ಒಳಗಡೆ ಬಂದ
ಸಂತೋಷ ಪಟ್ಟರೆ 50 ಲಕ್ಷ ರೂಪಾಯಿ. ಹೌದು ಸ್ವಾಮಿ. ಎಪಿಸೋಡ್ ಅಲ್ಲಿ ನೋಡಿದ್ದರದನ್ನ ನೋಡೋದಕ್ಕೆ ಅಥವಾ ನೋಡಿರೋ ಎಪಿಸೋಡ್ ಅನ್ನ ಮತ್ತೊಮ್ಮೆ ನೋಡೋದಕ್ಕೆ ಊಟ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಎಪಿಸೋಡ್ನ ಡೀಪ್ ಆಗಿ ನೋಡಿ. ಓಕೆ.